ಎಲ್ಲರಿಗೂ ಕೂಡ ನಮಸ್ಕಾರ. ಇದರಲ್ಲಿ ಒಟ್ಟು 5 ಒಗಟುಗಳನ್ನು ಕೇಳಲಾಗಿದೆ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಬನ್ನಿ, ಮೊದಲನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ. ಒಮ್ಮೆ ಬಿಟ್ಟರೆ ಮತ್ತೆ ಹಿಡಿಯಲು ಕಷ್ಟ, ಅದರ ಲುಬ್ಬೆಯ ಮೇಲೆ ಕೈ ಬಿಟ್ಟರೆ ಸಿಡಿತ. ನಾನು ಯಾರು? ಏನಿರ್ಬೋದು ಇದಕ್ಕೆ ಉತ್ತರ? ಸ್ವಲ್ಪ ಯೋಚಿಸಿ ಉತ್ತರವನ್ನು ನೀಡಿ. ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಪಟಾಕಿ. ಒಮ್ಮೆ ಬಿಟ್ಟರೆ ಮತ್ತೆ ಹಿಡಿಯಲು ಕಷ್ಟ, ಅದರ ಲುಬ್ಬೆಯ ಮೇಲೆ ಕೈ ಬಿಟ್ಟರೆ ಸಿಡಿತ. ನಾನು ಯಾರು? ಉತ್ತರ ಪಟಾಕಿ. ಬನ್ನಿ, ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಮುಂದಿನ ಒಗಟು ಎರಡನೆಯ ಒಗಟು. ಬೆಳಿಗ್ಗೆ ಎದ್ದ ತಕ್ಷಣ ನಿಂತುಕೊಂಡಿರುವುದು, ಎಲ್ಲರೂ ಅದನ್ನು ಮುಟ್ಟೋದು ಸಹಜ, ಅದಕ್ಕೆ ಬಟ್ಟೆ ಹಾಕಿರುತ್ತಾರೆ. ಅದು ಏನು? ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ನಿಂತುಕೊಂಡಿರುವುದು, ಎಲ್ಲರೂ ಅದನ್ನು ಮುಟ್ಟೋದು ಸಹಜ, ಅದಕ್ಕೆ ಬಟ್ಟೆ ಹಾಕಿರುತ್ತಾರೆ. ಅದು ಏನು? ಏನಿರ್ಬೋದು ಇದಕ್ಕೆ ಉತ್ತರ? ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಬ್ರಷ್. ಬೆಳಿಗ್ಗೆ ಎದ್ದ ತಕ್ಷಣ ನಿಂತುಕೊಂಡಿರುವುದು, ಎಲ್ಲರೂ ಅದನ್ನು ಮುಟ್ಟೋದು ಸಹಜ, ಅದಕ್ಕೆ ಬಟ್ಟೆ ಹಾಕಿರುತ್ತಾರೆ. ಅದು ಏನು? ಉತ್ತರ ಬ್ರಷ್. ಬನ್ನಿ, ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಒಗಟು ಮೂರನೆಯದು. ನನ್ನ ಮೇಲೆ ಅವಳು ಕುಳಿತುಕೊಳ್ಳುತ್ತಾಳೆ, ಆದರೂ ನಾನು ಜಾರದೆ ಸುಖ ನೀಡುತ್ತೇನೆ. ನಾನು ಯಾರು? ಏನಿರ್ಬೋದು ಇದಕ್ಕೆ ಉತ್ತರ? ನೋಡೋಣ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಮೇಲೆ ಅವಳು ಕುಳಿತುಕೊಳ್ಳುತ್ತಾಳೆ, ಆದರೂ ನಾನು ಜಾರದೆ ಸುಖ ನೀಡುತ್ತೇನೆ. ನಾನು ಯಾರು? ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಸೋಫಾ. ನನ್ನ ಮೇಲೆ ಅವಳು ಕುಳಿತುಕೊಳ್ಳುತ್ತಾಳೆ, ಆದರೂ ನಾನು ಜಾರದೆ ಸುಖ ನೀಡುತ್ತೇನೆ. ನಾನು ಯಾರು? ಉತ್ತರ ಸೋಫಾ. ಬನ್ನಿ, ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಮುಂದಿನ ಒಗಟು ನಾಲ್ಕನೆಯ ಒಗಟು. ಅದು 2 ಕಾಲುಗಳ ನಡುವೆ ಇರುತ್ತೆ, ಅದನ್ನು ಮುಟ್ಟಿದರೆ ಹೆಣ್ಣಿಗೆ ಚಿಲಿಪಿ ಉಂಟು ಆಗುತ್ತದೆ. ಏನಿರ್ಬೋದು ಇದಕ್ಕೆ ಉತ್ತರ? ನೋಡೋಣ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದು 2 ಕಾಲುಗಳ ನಡುವೆ ಇರುತ್ತೆ, ಅದನ್ನು ಮುಟ್ಟಿದರೆ ಹೆಣ್ಣಿಗೆ ಚಿಲಿಪಿ ಉಂಟಾಗುತ್ತದೆ. ಏನಿರ್ಬೋದು ಇದಕ್ಕೆ ಉತ್ತರ? ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಮೊಬೈಲ್. ಪ್ಯಾಂಟ್ ಜೋಬಿನಲ್ಲಿ ಇರುತ್ತೆ. ಅದು 2 ಕಾಲುಗಳ ನಡುವೆ ಇರುತ್ತೆ, ಅದನ್ನು ಮುಟ್ಟಿದರೆ ಹೆಣ್ಣಿಗೆ ಚಿಲಿಪಿ ಉಂಟಾಗುತ್ತದೆ. ಉತ್ತರ ಮೊಬೈಲ್, ಪ್ಯಾಂಟ್ ಜೋಬಿನಲ್ಲಿ ಇರುತ್ತೆ. ಬನ್ನಿ, ಕೊನೆಯ ಒಗಟು ಅಥವಾ 5ನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಅವಳನ್ನು ನೋಡಿದ ಕೂಡಲೇ ನಾನೆದ್ದು ನಿಲ್ಲುತ್ತೇನೆ, ಅವಳು ನನ್ನನ್ನು ಮಡಿಸೋಕೆ ಇಷ್ಟಪಡುವವಳು. ನಾನು ಯಾರು? ಉತ್ತರ ಏನಿರ್ಬೋದು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವಳನ್ನು ನೋಡಿದ ಕೂಡಲೇ ನಾನೆದ್ದು ನಿಲ್ಲುತ್ತೇನೆ, ಅವಳು ನನ್ನನ್ನು ಮಡಿಸೋಕೆ ಇಷ್ಟಪಡುವವಳು. ನಾನು ಯಾರು? ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ. ಈ ಒಗಟಿಗೆ ಸರಿಯಾದಂತಹ ಉತ್ತರ ಛತ್ರಿ. ಅವಳನ್ನು ನೋಡಿದ ಕೂಡಲೇ ನಾನೆದ್ದು ನಿಲ್ಲುತ್ತೇನೆ, ಅವಳು ನನ್ನನ್ನು ಮಡಿಸೋಕೆ ಇಷ್ಟಪಡುವಳು. ನಾನು ಯಾರು? ಉತ್ತರ ಛತ್ರಿ. ಈ ಒಗಟುಗಳು ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.